ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೋಮೋಸ್ ಮಾಡೋದು ಹೇಗೆ ವೆಜ್ಜಲ್ಲಿ ಅಂತ ನಿಮಗೆ ಹೇಳಿಕೊಡ್ತೇವೆ. ಮೊದಲಿಗೆ ಬೇಕಾಗುವ ಐಟಮ್ಸ್ ಇಟ್ಟಿದ್ದೇವೆ: ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಕ್ಯಾಬೇಜ್, ಕೊತ್ತಂಬರಿ ಸೊಪ್ಪು. ಇದನ್ನು ಕಟ್ ಮಾಡ್ತೇವೆ. ಸಣ್ಣಗೆ ಕಟ್ ಮಾಡಬೇಕು. ಸ್ಲೈಸ್ ಎಲ್ಲ ತರಕಾರಿನೂ ಹಾಗೆ ಸೇಮ್ ಹಾಗೆ ಕಟ್ ಮಾಡಿ ಸಣ್ಣ ತುಂಡುಗಳಾಗಿ ಕಟ್ ಮಾಡಬೇಕು. ಎಲ್ಲ 5 ವೆಜಿಟೇಬಲ್ಸ್ ಕಟ್ ಮಾಡಿತ್ತು. ಈಗ ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಕಟ್ ಮಾಡಬೇಕು. ಒಂದು ಈರುಳ್ಳಿ ಸಾಕು. ನೆಕ್ಸ್ಟ್ ಎಲ್ಲ ಕಟ್ ಮಾಡಿದ ಮೇಲೆ ಇದನ್ನು ಫ್ರೆಶ್ ಮಾಡಲಿಕ್ಕುಂಟು. ಇದನ್ನು ನೀರು ಹಾಕಿ ಕ್ಲೀನ್ ಮಾಡಲಿಕ್ಕುಂಟು. ಎಲ್ಲ ಮೆಣಸು, ಈರುಳ್ಳಿ ಎಲ್ಲ ವೆಜಿಟೇಬಲ್ಸ್ನೆಲ್ಲ ಒಟ್ಟಿಗೆ ಕಟ್ ಮಾಡಿ ಅದನ್ನು ನೀರಲ್ಲಿ ವಾಶ್ ಮಾಡಿ ಮತ್ತು ಅದನ್ನು ಸೋರಿಸಿ ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿ, ಈಗ ಅದು ತುಂಬ ಸಣ್ಣಗೆ ಕಟ್ ಮಾಡಿರ್ತಾರಲ್ಲ ಅದರ ನೀರೆಲ್ಲ ತೆಗೆದು ಅದನ್ನು ಫ್ರೆಶ್ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಅದಕ್ಕೆ ಖಾರದ ಪುಡಿ, ಸ್ವಲ್ಪ ಉಪ್ಪು 1 ಸ್ಪೂನು ಮತ್ತು 2 ಸ್ಪೂನ್ ಎಷ್ಟು ರುಚಿಗೆ ಬೇಕಷ್ಟು ಹಾಕಿ ಅದನ್ನು ಮಿಕ್ಸ್ ಮಾಡಿ, ನೆಕ್ಸ್ಟ್ ಇದೆಲ್ಲ ಆದಮೇಲೆ ಒಂದು ಬಾಣಲೆಗೆ ಮೈದಾ ಹಾಕಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು 1 or 1.5 ಸ್ಪೂನಷ್ಟು ಉಪ್ಪು ಹಾಕಿ ನೆಕ್ಸ್ಟ್ ಪಾಮ್ ಆಯಿಲ್ ಹಾಕ್ತಿದ್ದೇವೆ ನಾವು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಹೇಗೆ ಚಪಾತಿಯನ್ನು ಮಾಡಲಿಕ್ಕೆ ಕಲಸಿರ್ತೀರಲ್ಲ ಆ ರೀತಿ ಮಾಡಿ ನೆಕ್ಸ್ಟ್ ಅದನ್ನು ಸಣ್ಣದಾಗಿ ಲಾಟ್ಬಿಟ್ಟು ಚಪಾತಿ ಮಾಡುವಾಗೆ ಲಾಟ್ಬಿಟ್ಟು ಅದರ ನಡುವೆ ನಾವು ಖಾರದ ಪುಡಿ ಎಲ್ಲ ಹಾಕಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಟು ಅದನ್ನು ಒಳಗೆ ಹಾಕಿ ನೆಕ್ಸ್ಟ್ ಅದನ್ನು ಮಡಚಿ ಈ ಸ್ಪೂನ್ ಉಂಟಲ್ಲ ಮ್ಯಾಗಿ ತಿನ್ನುವ ಸ್ಪೂನ್, ಅದರಲ್ಲಿ ಈ ರೀತಿ ಶೇಪ್ ಕೊಡಬೇಕು. ಈ ರೀತಿಯೂ ಮಾಡ್ಬೋದು, 2 ಸ್ಟೈಲಲ್ಲಿ ಮಾಡ್ಬೋದು ನೋಡಿ. ನೆಕ್ಸ್ಟ್ ಅದನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ಬಿಸಿ ಆದಮೇಲೆ ಈಗ ರೆಡಿಯಾಗಿದೆ ಮೋಮೋಸ್. ಅದು ಚೆನ್ನಾಗಿ ಬೇಯಿಬಿಟ್ಟು ನೆಕ್ಸ್ಟ್ ರಪ್ಪ ರೆಡಿ ಆಯಿತು. ನಾವು ಶಾರ್ಟಾಗಿ ವಿಡಿಯೋ ಮಾಡಿದ್ದೇವೆ. ಈಗ ಮೋಮೋಸ್ ರೆಡಿಯಾಗಿದೆ. ಹೇಗಿದೆ ಟೇಸ್ಟ್ ಮಾಡೋಣ. ವೆಜ್ ಮೋಮೋಸ್ ಇದು. ಮತ್ತು ಇದಕ್ಕೆ ಟೇಸ್ಟಿಗೆ ಟೊಮೆಟೊ ಸಾಸ್ ತಗೊಂಡು ಸವಿಬೋದು. ಬೇಕಾದರೆ ನಿಮಗೆ ನಾನ್ ವೆಜ್ಜಲ್ಲಿ ಸಹ ಮಾಡ್ಬೋದು. ಸೂಪರಾಗಿದೆ ಎಲ್ಲ.